ಎಲ್ಲರಿಗೂ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಸ್ವಾಗತ. ಮೊದಲನೇದಾಗಿ ಇದು ಯಾವುದೇ ಯೂಸ್ ಅಂತೇಳಿ ನಾನು ಹೇಳ್ತಾನೋ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಂದ್ರೆ ನೀವು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಕತ್ತಿದ್ರು ಕೂಡ ಈ ಕ್ವಶನ್ಗಳು ಇಂಪಾರ್ಟೆಂಟ್ ಆಕಾವು. ಫಸ್ಟ್ನಾಗ ನಾ ದಿವಸದಿನ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಕ್ವಶನ್ಗಳು ಇಂಪಾರ್ಟೆಂಟ್ ಆಕಾವು. ಆದ್ದರಿಂದ ಕಂಪ್ಲೀಟ್ ವಿಡಿಯೋನ ನೋಡ್ರಿ. ಈಗ ನಾವು ಮೊದಲನೇ ಪ್ರಶ್ನೆ ಕಡೆ ಬರ್ತಾನೋ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ 2026ಕ್ಕೆ ಗೃಹ ಸಚಿವಾಲಯ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ ಅಂತೈತಿ. ಇದಕ್ಕೂ ಉತ್ತರ ಎಷ್ಟಂದ್ರೆ 131 ಪ್ರಶಸ್ತಿ. ಆಪ್ಷನ್ ಬಿ ರೈಟ್ ಆಕೈತಿ. ಆನಂತರ ಈ ಪದ್ಮ ಪ್ರಶಸ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋದಾದ್ರೆ, ಪದ್ಮ ಪ್ರಶಸ್ತಿ ಅಂದ್ರೆ ಏನನ್ನೋದು ನಿಮಗೆ ಡೌಟ್ ಬರ್ಬೋದು. ಹಂಗಂದ್ರೆ ಏನಂದ್ರೆ, ಈಗ ಪದ್ಮ ಪ್ರಶಸ್ತಿ ಅಂದ್ರೆ ನಾವು 3 ಪ್ರಶಸ್ತಿಗಳನ್ನು ನೋಡ್ತಾ ಹೋದ್ರೊಳಗೆ. ಅಂದ್ರೆ ಒಂದು ಪದ್ಮಶ್ರೀ ಮೊದಲನೇದ, ಆನಂತರ ಪದ್ಮಭೂಷಣ, ಆನಂತರ ಪದ್ಮ ವಿಭೂಷಣ. ಈ 3 ಪ್ರಶಸ್ತಿಗಳನ್ನು ಈ ಪದ್ಮ ಪ್ರಶಸ್ತಿಗಳಂತ ಕರೀತಾರೋ. ಅಂದ್ರೆ ಈ ಟೋಟಲ್ ಆಗಿ ಇವು ಎಷ್ಟು ಪ್ರಶಸ್ತಿಗಳನ್ನು ಕೂಡಿ 131 ಪ್ರಶಸ್ತಿಗಳನ್ನ 2026ಕ್ಕೆ ಘೋಷಣೆ ಮಾಡಿದಾರು. ಇದನ್ನು ಎದಕ್ಕೆ ಕೊಡ್ತಾರೋ ಅಂತೇಳಿ ನಿಮಗೆ ಇದಾಗ್ಬೋದು. ಒಂದು ಸೋಷಿಯಲ್ ವರ್ಕ, ಆನಂತರ ಒಂದಷ್ಟು ಸ್ಪೋರ್ಟ್ಸ್ ಹೋಗಿ ಹೆಚ್ಚಿನ ಇದನ್ನು ಮಾಡಿದಂಥವ್ರ, ಆನಂತರ ಪ್ರೆಸೆಂಟಾಗಿ ಒಂದಷ್ಟು ಚಲೋ ಕೆಲಸಗಳನ್ನ ಮಾಡಿದಂಥವ್ರ, ಈ ರೀತಿಯಾಗಿ ಎಲ್ಲರಿಗೂ ಕೊಡುವಂಥ ಪ್ರಶಸ್ತಿಗಳು ಇವಾಗಿದಾವೆ. ಈಗ ರೀಸೆಂಟಾಗಿ ರೋಹಿತ್ ಶರ್ಮಾ ಆಗಲಿ, ಆನಂತರ ಹರ್ಮನ್ಪ್ರೀತ್ ಕೌರ್ ಆಗಲಿ, ಆನಂತರ ಬೇರೆ ನಮ್ಮ ಫಿಲ್ಮ್ ಆ್ಯಕ್ಟರ್ ಅವರು ತಿರ್ಕೊಂಡ್ರಲ್ಲ ಅವರಾಗಲಿ, ಯಾರು ಧನ್ವೀರ್ ಅವರಾಗಲಿ, ಎಲ್ಲರಿಗೂ ಆಲ್ಮೋಸ್ಟ್ ಭಾಳಷ್ಟು ಜನಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೋ. ಓಕೆ, ಈಗ ನಾನು ಎರಡನೆಯ ಪ್ರಶ್ನೆ ಕಡೆ ಬರ್ತಾನೋ. ಮೊದಲನೇದು ಅರ್ಥ ಆಗಿದೆ ಅಂದ್ಕೊಂಡನು. ಎರಡನೆಯ ಪ್ರಶ್ನೆ ನೋಡ್ರಿ. ಒಂದು ಏಷ್ಯಾದ ಅತಿ ದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ 2026 ಒಂದು ಯಾವ ರಾಜ್ಯದಲ್ಲಿ ನಡೀತೈತಿ ಅಥವಾ ನಡೀತು ಅಂತೈತಿ. ಇದು ಆನ್ಸರ್ ಏನಪ್ಪ ಅಂದ್ರೆ ಅದು ತೆಲಂಗಾಣ ಒಳಗೆ ಇದು ಏಷ್ಯಾದ ಅತಿ ದೊಡ್ಡ ವಿಮಾನಯಾನ. ಅಂದ್ರೆ ಇದು ಇಂಪಾರ್ಟೆಂಟ್ ಆಕೈತಿ ಸ್ವಲ್ಪ ಮಟ್ಟಿಗೆ. ಯಾಕಂದ್ರೆ ಅತಿ ಚಿಕ್ಕನ್ನು ಮೆನ್ಷನ್ ಇರೋ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತಾವೆ. ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಆಗಿರ್ತಾನು, ಇಂಪಾರ್ಟೆಂಟ್ ಆಕೈತಿ. ಇದು ತೆಲಂಗಾಣಗೆ ನಡೀತೈತಿ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಮಾವೋವಾದಿಗಳ ವಿರುದ್ಧ ಆಪರೇಷನ್ ಮೆಗಾಬೂರು ಅಂತ ಐತಲ್ಲ, ಇದು ಇಂಪಾರ್ಟೆಂಟ್ ಐತಿ. ಆಪರೇಷನ್ ಯಾವ ರಾಜ್ಯದಲ್ಲಿ ನಡೆಯಿತು? ಇದು ಜಾರ್ಖಂಡ್ ನಡೆದೈತಿ. ಯಾವುದೋ ಒಂದು ಮೆಗಾಬೂರು ಆಪ್ರೇಷನ್ ಜಾರ್ಖಂಡ್ ನಡೀತು. ಇದನ್ನು ಮೇನಾಗಿ ಯಾರು ಮಾಡಿರಪ್ಪ ಅಂದ್ರೆ ಒಂದು CRPF ದವ್ರು. ಇವರ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ದವ್ರ ಇದನ್ನು ಮೇನಾಗಿ ಮೋಟೋ ಇಟ್ಕಾಸ ಇವ್ರು ಮಾಡಿದ್ರು. ಯಾರು ಮಾಡಿದ್ರು ಅಂತ ಕೇಳಿದ್ರೆ CRPF. ಎಲ್ಲಿ ಯಾವ ರಾಜ್ಯ ಅಂದ್ರೆ ಜಾರ್ಖಂಡ. ಇದನ್ನು ಬಿಟ್ಟು ಬೇರೆ ಏನೂ ಕ್ವಶನ್ ಬರೋದಿಲ್ಲ. ಓಕೆ, ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ 2026 T20 ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶದ ಬದಲಿಗೆ ICCI ಒಂದು ಯಾವ ದೇಶವನ್ನು ಸೇರಿಸಿದೆ ಅಂತೈತಿ. ಇದನ್ನು ಬಾಂಗ್ಲಾದೇಶ ಅವರ ಒಪ್ಕೊಂಡರು. ಅಂದ್ರೆ ಅವರಾಗಿ ಹೊರಗೆ ಹೋದ ಕಾರಣ ICCI ಅವರ ಸ್ಕಾಟ್ಲ್ಯಾಂಡನ್ನು ಒಳಗೆ ತೊಗೊಂಡಾರು. ಅಂದ್ರೆ ಬಾಂಗ್ಲಾದೇಶದ ಬದಲಿಗೆ ಸ್ಕಾಟ್ಲ್ಯಾಂಡ್ ಇನ್ನು T20 ಒಳಗೆ ಭಾಗವಹಿಸ್ತಾರೋ. ಇದು ಯಾವ ಕಾರಣಕ್ಕೆ ನಡೀತಂದ್ರೆ, ಈಗ ನಾವು ರೀಸೆಂಟಾಗಿ ಬಾಂಗ್ಲಾದೇಶ ಮತ್ತು ಇಂಡಿಯಾದ ನಡುಕ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿದ್ದು. ಆ ಕಾರಣಕ್ಕೆ ಅದು ನಡೆದ ಕಾರಣ ಬಾಂಗ್ಲಾದೇಶವರ ನಾವು T20 ಆಡೋದಿಲ್ಪ ಅಂತ ಹೇಳಿದ್ರು. ಹಂಗಿದ್ದಂಥ ಸಂದರ್ಭದಾಗ ನಮಗೂ ಅದ ಬೇಕು, ನೀವು ಆಡೋಕೆ ಹೋಗಬೇಡ್ರಿ, ಸ್ಕಾಟ್ಲ್ಯಾಂಡನ್ನು ಒಳಗೆ ತೊಗೋತಾರೋ, ಈ ಬಾಂಗ್ಲಾದೇಶನ ಹೊರಗೆ ಹಾಕ್ತಾರೋ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಐತಿದ. ಸ್ವಲ್ಪ ಮಟ್ಟಿಗೆ ಒಂದು ಎಲ್ಲ ಥರ ಐತಿದ್ರಾಗ ಸ್ಪೋರ್ಟ್ಸ್ ರಿಲೇಟೆಡ, ಆನಂತರ ಕರೆಂಟ್ ಅಫೇರ್ಸ್ಗೆ ಬಾಂಗ್ಲಾದೇಶದ ರಿಲೇಟೆಡ, ಒಂದು ನ್ಯಾಷನಲ್ ನ್ಯೂಸ ಎಲ್ಲ ಕವರ್ ಆದ ಕಾರಣ ಒಂದು ಇಂಪಾರ್ಟೆಂಟ್ ಆಗೈತಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು 49ನೇ ಅಂತಾರಾಷ್ಟ್ರೀಯ ಕೋಲ್ಕತ್ತಾ ಪುಸ್ತಕ ಮೇಳಕ್ಕೆ ಯಾವ ದೇಶವನ್ನು ಕೇಂದ್ರ ಬಿಂದು ದೇಶವಾಗಿ ಆಯ್ಕೆ ಮಾಡಲಾಗಿದೆ ಅಂತೈತಿ. ಅದು ಯಾವುದಪ್ಪ ಅಂದ್ರೆ ಅರ್ಜೆಂಟೀನಾವನ್ನು ಈ ಒಂದು ಮೇಳಕ್ಕೆ ಕೇಂದ್ರ ಬಿಂದುವಾಗಿ ಆಯ್ಕೆ ಮಾಡಿದರು. ಮುಂದಿನ ಪ್ರಶ್ನೆ. ಒಂದು ಇತ್ತೀಚೆಗೆ ಯಾವ ಪ್ರಸಿದ್ಧ ನಟನಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ?
ಆಗಳೇನ ಹೇಳಿ ನಾನು ಇದನ್ನು ಆಗಳೇನ ಎಕ್ಸ್ಪ್ಲೇನ್ ಮಾಡಿದನು. ಮರಣೋತ್ತರವಾಗಿ ನಮ್ಮ ಧರ್ಮೇಂದರ್ ಅವ್ರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದರು. ಇವರು ಧರ್ಮೇಂದ್ರ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಬ್ಬ ಫಿಲ್ಮ್ ಆ್ಯಕ್ಟರ್ ಅಂತ ಹೇಳ್ಬೋದು ನಾವು. ಒಂದು ಫಿಲ್ಮ್ ಆ್ಯಕ್ಟರ. ಇವರು ಎಷ್ಟನೇ ವಯಸ್ಸು ಹೋಗಿ ಮರಣ ಹೊಂದಿರೋ ಅಂತ ಕೇಳೋ ಚಾನ್ಸ್ ಐತಿ. ಅದ 89ನೇ ವಯಸ್ಸೊಳಗೆ ಇವರ ಮರಣ ಹೊಂತಾರೋ. ಇಂಪಾರ್ಟೆಂಟ್ ಆಗಿರ್ತೈತಿ ಸ್ವಲ್ಪ ಮಟ್ಟಿಗೆ. ಓಕೆ, ಒಂದು ಫಿಲ್ಮ್ ರಿಲೇಟೆಡ್ ಅನ್ನಂದ್ರೆ ಒಂದು ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪಡೆದ ಕಾರಣಕ್ಕೆ ಇಂಪಾರ್ಟೆಂಟ್ ಆಗೋ ಚಾನ್ಸ್ ಐತಿ. ಮುಂದಿನ ಪ್ರಶ್ನೆ ಅಂದ್ರೆ ಇಂದರ್ಜಿತ್ ಸಿಂಗ್ ಬಿಂದ್ರಾ ಅಂತ ಇತ್ತು ಅದಾರಲ್ಲ, ಅವರ 84ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರೋಂತೈತಿ. ಇದಕ್ಕೆ ಆನ್ಸರ್ ಅವರ ಕ್ರಿಕೆಟಿಗೆ ಸಂಬಂಧಪಟ್ಟಿರು. ಇವರ 84ನೇ ವಯಸ್ಸೊಳಗೆ ನಿಧನರಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಘರಿಯಾಲ್ಗಳಿಗೆ 2ನೇ ಪ್ರಮುಖ ವಾಸಸ್ಥಾನವಾಗಿರುವ ನದಿ ಯಾವುದು ಅಂತೈತಿ. ಅದು ಯಾವುದಪ್ಪ ಅಂದ್ರೆ ಗಂಡಕ್ ನದಿ. ಇದಕ್ಕೆ ಆನ್ಸರ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ಹತ್ಯಾಕಾಂಡದ ಸ್ಮರಣಾರ್ಥ ದಿನವನ್ನು ಆಚರಿಸಲಾಗುತ್ತದೆ ಅಂತೈತಿ. ನಾನು ಯಾವ ಇಂಪಾರ್ಟೆಂಟ್ ಅದಲ್ಲ ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನು. ಯಾವ ಅಷ್ಟು ಸ್ವಲ್ಪ ಮಟ್ಟಿಗೆ ನೆನಪಿಟ್ಕೋರಿ ಅಂತಾವ ಡೈರೆಕ್ಟಾಗಿ ಆನ್ಸರ್ ಕೊಟ್ಟು ಮುಂದೆ ಹೋಗ್ತೀನಿ. ಓಕೆ, ಇದು ಆನ್ಸರ ಜನವರಿ 27. ಮುಂದಿನ ಪ್ರಶ್ನೆ, ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿ ಅಶೋಕ ಚಕ್ರವನ್ನು ಯಾರಿಗೆ ನೀಡಲಾಗಿದೆ ಅಂತೈತಿ. ಇದು ಆನ್ಸರ ಶುಭಾಂಶು ಶುಕ್ಲಾ ಅಂತೈತಿ. ಇಂಪಾರ್ಟೆಂಟ್ ಕ್ವಶನ್ ಆಕೈತಿದ. ಶುಭಾಂಶು ಶುಕ್ಲಾ ಅವರಿಗೆ ಈ ಅಶೋಕ ಚಕ್ರ ಪ್ರಶಸ್ತಿಯನ್ನು ನೀಡಿದರು ಈ ಸಲದ 2026 ಓಕೆ, ಇವರು ಯಾರಪ್ಪ ಶುಭಾಂಶು ಶುಕ್ಲಾ ಬಗ್ಗೆ ನೀವು ಕೇಳ್ತೀರಿ. ಸ್ಪೇಸ್ ಒಳಗೆ ಕೆಲಸ ಮಾಡಿದಂಥವ್ರ. ಸುಮಾರು 18 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಸ್ಪೇಸ್ ಹೋಗಿ ವರ್ಕ್ ಮಾಡಿ ಬಂದರು. ಎಷ್ಟು ದಿನ ಅಂತ ಕೇರ 18 ದಿನ. ಆನಂತರ ಯಾರಂದ್ರೆ ಶುಭಾಂಶು ಶುಕ್ಲಾ. ಯಾವ ಪ್ರಶಸ್ತಿ ಅಂದ್ರೆ ಪ್ರಮುಖ ಪ್ರಶಸ್ತಿ ಅಶೋಕ ಚಕ್ರ. ಅಶೋಕ ಚಕ್ರವನ್ನು ಇವರಿಗೆ ನೀಡಿದರು. ಇಂಪಾರ್ಟೆಂಟ್ ಕ್ವಶನ್ ಐತಿ, ನೋಟ್ ಮಾಡಿಟ್ಕೋರಿ. ಮುಂದಿನ ಪ್ರಶ್ನೆ ನೋಡ್ರಿ. ಈಗ ಪ್ರತಿ ಜಿಲ್ಲೆಯ ಸ್ಥಳೀಯ ಖಾದ್ಯಗಳನ್ನು ಜನಪ್ರಿಯಗೊಳಿಸಲು ಒಂದು ಜಿಲ್ಲೆ ಒಂದು ತಿನಿಸು ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತೈತಿ. ಆನ್ಸರ ಉತ್ತರ ಪ್ರದೇಶದವರ ಇದನ್ನು ಪ್ರಾರಂಭಿಸಿದರು. ಉತ್ತರ ಪ್ರದೇಶ ಅಂದ್ರೆ ಯೋಗಿ ಆದಿತ್ಯನಾಥ್ ಜಿ ಅವರ ಹೆಸರು ನೆನಪಿಟ್ಕೋರಿ. ಅದನ್ನು ಬಿಟ್ಟರೆ ಈಗ ಖಾದ್ಯ ಮತ್ತು ತಿನಿಸದ ಬಗ್ಗೆ ಆಲ್ಮೋಸ್ಟ್ ಏನು ಕಡಿಮೆ ಯಾವುದಕ್ಕೂ ಇರಲಿ ಅನ್ನೋ ಕಾರಣಕ್ಕೆ ಈ ಕ್ವಶನನ್ನು ಇಟ್ಟನು. ಮುಂದಿನ ಪ್ರಶ್ನೆ ನೋಡ್ರಿ. ಭಾರತದ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಶಕ್ತಿ ಸಾಮರ್ಥ್ಯವು ಜನವರಿ 2026ರಲ್ಲಿ ಎಷ್ಟು GWಗೆ ತಲುಪಿದೆ ಅಂತೈತಿ. ಆನ್ಸರ 198 GWಗೆ ತಲುಪೈತಿ. ಓಕೆ, ಆನಂತರ ಮುಂದಿನ ಪ್ರಶ್ನೆ ನೋಡೋಣ. ಈಗ ನಾವು 2026ರ ಜನವರಿಯಲ್ಲಿ ಭಾರತದಲ್ಲಿ ಎಷ್ಟು ಮಂದಿ ಇಂಟರ್ನೆಟ್ ಬಳಕೆದಾರರು ಇದ್ದಾರೆ ಎಂದು ಹೇಳಲಾಗಿದೆ. ಕ್ವಶನ್ನ ಇಂಪಾರ್ಟೆಂಟ್ ಆಗೈತಿ, ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕೀನಿ. ಇದಕ್ಕೆ ಆನ್ಸರ ಸುಮಾರು 950 ಮಿಲಿಯನ್. 950 ಮಿಲಿಯನ್ ಜನ ಇಂಟರ್ನೆಟ್ ಬಳಕೆದಾರರು ನಮ್ಮ ಭಾರತದಾಗಿದ್ದ ಅಚ್ಚರಿಯನ್ನು ಮೂಡಿಸಿದೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗೈತಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. RBI 2026ರ ಜನವರಿ ಸಮೀಕ್ಷೆಯಲ್ಲಿ ತನ್ನ ರಿಪೋ ದರವನ್ನು ಎಷ್ಟು ರೂಪಾಯಿಯಾಗಿ ಇಟ್ಟಿದೆ ಅಂದ್ರೆ ಆನ್ಸರ 6.25. ಇದಕ್ಕೆ ಆನ್ಸರೇನ 6.25. ಆಪ್ಷನ್ ಬಿ ಆಕೈತಿ. ಈಗ ಮುಂದಿನ ಪ್ರಶ್ನೆ ನೋಡ್ರಿ. ನ್ಯಾಷನಲ್ ಜಿಯೋಗ್ರಾಫಿಕ್ ಡೇ ಅಂತ ಯಾವ ದಿನವನ್ನು ಆಚರಿಸ್ತಾರೋ. ಆಪ್ಷನ್ ಎ 26 ಜನವರಿ, 27 ಜನವರಿ ಆಪ್ಷನ್ ಬಿ, 28 ಜನವರಿ ಆಪ್ಷನ್ ಸಿ ಆಗೈತಿ. ಇದಕ್ಕೆ ಆನ್ಸರನ್ನು ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಆನ್ಸರನ್ನು ಮಾಡ್ತಾರೆ ಅಂತೇಳಿ. ಇದಕ್ಕೆ ಅಂದರೆ ನಿಮ್ಮ ಎಬಿಲಿಟಿ ಕೂಡ ಸ್ವಲ್ಪ ಮಟ್ಟಿಗೆ ಚೆಕ್ ಮಾಡೋಣ. ಇದಕ್ಕೆ ಆನ್ಸರನ್ನು ಬೇಗ ಕಮೆಂಟ್ ಮಾಡಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದಾಗ ಮಾತ್ರ ಅಟ್ಲೀಸ್ಟ್ ನಿಮಗೆ ಏನರ ನಾಲೆಜ್ ಸಿಗೈತಿ ಅನ್ನೋ ರೀಸನ್ ಇದ್ರೆ ಮಾತ್ರ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದರ್ವೈಸ್ ನಿಮ್ಗೆ ಹೆಲ್ಪ್ಫುಲ್ ಇಲ್ಲಂದ್ರೆ ಮಾಡ್ಕೋಕೆ ಹೋಗಬೇಡ್ರಿ.